ಶಾವಿಗೆ ಇಡ್ಲಿನ ಮನೆಯಲ್ಲೇ ಈಸಿಯಾಗಿ ಮಾಡಬಹುದು. ಈ ತರ ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಲಂಚ್ ಆಗಿರ್ಲಿ ಬ್ರೇಕ್ಫಾಸ್ಟ್ ಆಗಿರ್ಲಿ ತಿಂತಾರೆ. ಸಿಹಿ ಅಥವಾ ಖಾರದ ಜೊತೆಗೆ ತಿನ್ನೋ ಅಂತ ಶಾವಿಗೆ ಇಡ್ಲಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣವಾ. ಈ ರೀತಿಯಾದಂಥ ಕ್ವಿಕ್ ಈಸಿ ಡಿಫ್ರೆಂಟ್ ಹೆಲ್ದಿ ರೆಸಿಪಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಸ್ನ ನೋಡಿ ಎಷ್ಟೊಂದು ವೆರೈಟಿ ಆಫ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಟ್ರೈ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮರಳಿಸ್ಕೊತಾ ಇದ್ದೀನಿ. ನೀರು ಮಳ್ಳಿದ ತಕ್ಷಣನೇ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗತ್ತೆ. ಇದೇ ತರ ನೀವು ರಾಗಿ ಹಿಟ್ಟನ್ನ ಬಳಸ್ಕೊಂಡು ಕೂಡ ಮಾಡ್ಕೋಬಹುದು. ನೀರಿಗೆ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಗಂಟಾಗೋದಿಲ್ಲ. ಅಕ್ಕಿ ಹಿಟ್ಟು ಆರಾಮಾಗಿ ಕಲ್ಸ್ಕೊಳ್ಳಿ. ಚೆನ್ನಾಗಿ ಮಳ್ಳಿದ ನಂತರ ಮತ್ತೆ ಹಿಟ್ಟನ್ನ ಹಾಕೋಬೇಕು. 2 ಕಪ್ ನೀರಿಗೆ 1 ಕಪ್ ಆಗೋಷ್ಟು ಹಿಟ್ಟನ್ನ ಹಾಕೋಬೇಕು ಅಥವಾ 1/4 ಕಪ್ ಆಗೋಷ್ಟು ಹಿಟ್ಟನ್ನ ಹಾಕೋಬೇಕು. ಇದೇ ಅಳತೆಯಲ್ಲಿ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಪದೇ ಪದೇ ಕೈಯಾಡ್ತಾ ಇರಬೇಕು. ನಂತರ ಗಂಟ್ ಆಗದ ಹಾಗೆ ನೀವು ಈ ರೀತಿಯಾಗಿ ಚೆನ್ನಾಗಿ ಕೂಡಿಸ್ಕೋಬೇಕು. ಈ ಮುದ್ದೆ ಮಾಡುವಾಗ ನಾವು ಕೂಡಿಸ್ಕೋತೀವಿ ನೋಡಿ, ಆ ರೀತಿಯಾಗಿ ಚೆನ್ನಾಗಿ ಕೂಡಿಸ್ಕೋಬೇಕು. ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದೀನಿ ಅಷ್ಟೇ. ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ಲಿಡ್ನ ಕ್ಲೋಸ್ ಮಾಡಿ ಫುಲ್ಲು ಕಮ್ಮಿ ಲೋ ವಾಲ್ಯೂಮ್ ಅಲ್ಲಿ ನಾವು 1 ನಿಮಿಷ ಬೇಯಿಸ್ಬಿಟ್ಟು ಹಾಗೆ ಲಿಡ್ನ ಓಪನ್ ಮಾಡದೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ತುಂಬಾ ಸುಡ್ತಾ ಇರುತ್ತೆ ನೋಡಿ, ಅದನ್ನ ನಾವು ನಾದದಿಕ್ಕೆ ಆಗೋದಿಲ್ಲ. ಇನ್ನು ಈ ಕಡೆ ಚಟ್ನಿಗೆ ಅಂತ ಹೇಳ್ಬಿಟ್ಟು ಹಸಿಮೆಣಸಿನಕಾಯಿ 2 ಬೆಳ್ಳುಳ್ಳಿನ ತವದ ಮೇಲ್ಗಡೆನೆ ಹುರ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಇದು ನಿಮ್ಗೆ ಬೇಕಂದ್ರೆ ಆಪ್ಷನಲ್. ರೀತಿಯಾಗಿ ನಾವು ಇಡ್ಲಿ ಎಲ್ಲ ಮಾಡಿದಾಗ ಸಿಂಪಲ್ ಆಗಿ ಚಟ್ನಿನ ಹೇಗ್ ಮಾಡೋದಂತ. ಹಸಿಮೆಣಸಿನಕಾಯಿನ ಹುರಿದೆ ಮಾಡ್ತಾರೆ, ಆ ತರ ಮಾಡಕ್ ಹೋಗ್ಬಿಡಿ, ಗ್ಯಾಸ್ಟ್ರಿಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹುರಿದು ಚಟ್ನಿನ ಮಾಡ್ಬೇಕಾಗತ್ತೆ. ಈಗ ಹುರಿದಿರೋ ಅಂತದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಅರ್ಧ ಹೋಳು ತೆಂಗಿನಕಾಯಿನ ತುರ್ಕೊಂಡು ಆ ಕಾಯಿನ ಹಾಕೋತಾ ಇದ್ದೀನಿ. ಬೇಕಂದ್ರೆ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಕಮ್ಮಿ ನೋಡ್ಕೊಂಡು ಮಾಡ್ಕೋಬಹುದು. ಈ ತರ ಸಿಂಪಲ್ ಆಗಿ ಚಟ್ನಿನ ಮಾಡ್ಕೋಬಹುದು. ಜಾಸ್ತಿ ಜನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಕಾಯಿನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸಿಹಿ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಕಾಯಿ, 2 ಸ್ಪೂನ್ ಆಗೋಷ್ಟು ಬೆಲ್ಲ, ಏಲಕ್ಕಿನ ಹಾಕಿ ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಯೂಶುವಲ್ ಆಗಿ ನಾವು ಸ್ಟೀಮ್ ಮಾಡದೆ ಹಾಗೆ ಒತ್ತಿ ಕೂಡ ಶಾವಿಗೆ ತರ ತಿನ್ನಬಹುದು. ಅದಕ್ಕೆ ಎಕ್ಸ್ಪೆಷಲಿ ಸಿಹಿ ಚಟ್ನಿ ತುಂಬಾ ಚೆನ್ನಾಗಿರತ್ತೆ. ಈ ರೀತಿನೂ ಕೂಡ ಮಾಡ್ಕೋಬಹುದು. ಅಕ್ಕಿ ಹಿಟ್ಟು ಬೇಯಿಸಿರೋ ಅಂತದ್ದು ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ. ಇದನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ನಾದ್ಕೋತಾ ಇರಬೇಕು. ನಿಮ್ಗೆ ಏನಾದ್ರೂ ಮುಟ್ಟುವಾಗ ಅಂಟುತ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಬೆಂದಿದೆ ಹಿಟ್ಟು ಅಂತ ಅರ್ಥ. ಕೈಗೆ ಯಾವಾಗ್ಲೂ ಅಷ್ಟೇ ನಾವು ಅಕ್ಕಿ ಹಿಟ್ಟಾಗಿರ್ಲಿ ರಾಗಿ ಹಿಟ್ಟಾಗಿರ್ಲಿ ಬೇಯಿಸ್ತಾ ಅದು ಅಂಟ್ಕೋಬಾರ್ದು. ಕೈಗೆ ಅಂಟುತ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಬೆಂದಿದೆ ಅಂತ. ಇನ್ನು ನಿಮ್ಮ ಮನೆಯಲ್ಲಿ ಚಕ್ಲಿ ಒಳ್ಳು ಇರುತ್ತೆ ನೋಡಿ, ಯಾವ್ದಾದ್ರೂ ಪರವಾಗಿಲ್ಲ. ಅದಕ್ಕೆ ಶಾವಿಗೆ ಒತ್ತುವಂತದ್ದು ಅಂದ್ರೆ ಬಿಲ್ಲೆ ಅಂತ ಕರೀತಾರಲ್ವಾ, ಅದನ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಅದ್ರ ಸೈಜ್ ತಕ್ಕಂತೆ ಹಾಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಕೂಡ ಸರುಕೋಬೇಕಾಗತ್ತೆ. ಎಣ್ಣೆ ಸರ್ವಿಲ್ಲ ಅಂದ್ರೆ ಬೇಕಾದ್ರೆ ಬಾಳೆ ಎಳೆ ಇರುತ್ತೆ ನೋಡಿ, ಅದನ್ನು ಕೂಡ ಕೆಳಗಡೆ ಹಾಕೋಬಹುದು. ಇಲ್ಲಾಂದ್ರೆ ಇಡ್ಲಿ ಮಾಡುವಾಗ ಬಟ್ಟೆ ಏನಾದ್ರೂ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಹಾಕೊಂಡು ಈ ರೀತಿಯಾಗಿ ಶಾವಿಗೆನ ಒತ್ತಿ ಇಟ್ಕೋಬೇಕು. ನಾನು 3 ಪ್ಲೇಟ್ಗೂ ಕೂಡ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ನೀರ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಈ ಪ್ಲೇಟ್ಸ್ನ ಅದ್ರೊಳಗಡೆ ಇಟ್ಟು 20 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ. ಯೂಶುವಲ್ ಆಗಿ 15ರಿಂದ 20 ನಿಮಿಷನೇ ಇಡ್ಲಿ ಮಾಡೋದಕ್ಕೆ ಬೇಕಾಗಿರುವಂತ ಟೈಮ್. ಇನ್ನು ಇಲ್ಲಿ ಇವಾಗ ಸ್ಟೀಮ್ ಆಗಿದೆ. ಸ್ಟೀಮ್ ಮಾಡುವಾಗ ಪ್ಲೇಟ್ಸ್ನ ಇಡುವಾಗ ಶೂಟ್ ಮಾಡಿದಂತ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಆ ಕಾರಣಕ್ಕೆ ನಾನು ಆ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇಲ್ಲ. ಸ್ಟೀಮ್ ಆಗಿದ್ಮೇಲೆ ಪ್ಲೇಟ್ಸ್ನ ಆಚೆ ಇಡಿ. ಒಂದು 10 ನಿಮಿಷ ತಣ್ಣಗಾದ್ಮೇಲೆ ಇಡ್ಲಿ ತೆಗೆದ್ರೆ ತುಂಬಾ ಸ್ಮೂತ್ ಆಗಿ ಉಡಿಯಾಗಿ ಶಾವಿಗೆ ಇಡ್ಲಿ ರೆಡಿ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಳಿಗಂತೂ ಇಷ್ಟಪಟ್ಟು ತಿಂತಾರೆ. ಇನ್ನು ನೀವು ಸಿಹಿ ಚಟ್ನಿ ಜೊತೆಗೂ ತಿನ್ನಬಹುದು. ಇಡ್ಲಿನ ಸ್ಟೀಮ್ ಮಾಡಿ ತಿನ್ನೋಕೆ ಇಷ್ಟ ಇಲ್ಲ ಸಿಹಿ ಚಟ್ನಿ ಜೊತೆಗೆ ಅಂದ್ರೆ ನೀವು ಒತ್ತಿರ್ತೀರಲ್ವಾ, ಅವಾಗಲೇ ಒತ್ತು ಶಾವಿಗೆ ತರ ತಗೊಂಡು ಸಿಹಿ ಚಟ್ನಿ ಹಾಕೊಂಡು ತಿನ್ಬಹುದು. ಇಲ್ಲಾಂದ್ರೆ ಸ್ಟೀಮ್ ಮಾಡ್ಕೊಂಡು ಖಾರದ ಚಟ್ನಿ ಜೊತೆಗೆ ತಿನ್ಬಹುದು. ಹೇಗ್ ಬೇಕಾದ್ರೂ ಈ ಶಾವಿಗೆ ಇಡ್ಲಿನ ತಿನ್ಬಹುದು. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.